ನಿಂಟೆಂಡೋ ಅಂದರೆ ನೆನಪಾಗೋದು ವಿಡಿಯೋ ಗೇಮ್ಸ್. ಆದರೆ ನಿಮ್ಗೆ ಗೊತ್ತಾ, ನಿಂಟೆಂಡೋ ಮೊದಲಿಗೆ ವಿಡಿಯೋ ಗೇಮಿಂಗ್ ಕಂಪನಿ ಅಲ್ಲ, ಅದು ಪ್ಲೇಯಿಂಗ್ ಕಾರ್ಡ್ ಮಾಡ್ತಾ ಇದ್ದ ಒಂದು ಸಣ್ಣ ಕಂಪನಿ. ಸುಮಾರು 130 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರುವ ಈ ಕಂಪನಿ ಹಲವು ಬಾರಿ ಕುಸಿದಿದೆ, ಮತ್ತೆ ಎದ್ದು ನಿಂತು ಇಂದಿಗೂ ಕೂಡ ಜಗತ್ತಿನಲ್ಲಿ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಅದು 1889 ಜಪಾನಿನಲ್ಲಿ ನಿಂಟೆಂಡೋ ಆರಂಭ ಆಯಿತು. ಆಗ ನಿಂಟೆಂಡೋ ಮಾಡ್ತಾ ಇದ್ದದ್ದು ಒಂದೇ, ಅದು ಅನಫುಡಾ ಪ್ಲೇಯಿಂಗ್ ಕಾರ್ಡ್ ತಯಾರಿಸೋದು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೆ ಜಗತ್ತು ಬದಲಾಯಿತು. ಪ್ಲೇಯಿಂಗ್ ಕಾರ್ಡ್ ಮಾರ್ಕೆಟ್ ಕೂಡ ಕುಸಿಯಿತು. ಪರಿಣಾಮ ನಿಂಟೆಂಡೋಗೆ ಸಂಕಷ್ಟ ಎದುರಾಯಿತು. ಆಗ ಕಂಪನಿ ಹಲವು ಪ್ರಯೋಗಗಳಿಗೆ ಮುಂದಾಯಿತು. ಟ್ಯಾಕ್ಸಿ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್, ಇನ್ಸ್ಟಂಟ್ ರೈಸ್ ಬಿಸ್ನೆಸ್, ಆದರೆ ಯಾವುದು ಕೂಡ ಕೈ ಹಿಡಿಲಿಲ್ಲ. ಆಗ ಕಂಪನಿಗೆ ಅರ್ಥ ಆಯಿತು, ನಾವು ಕೇವಲ ಕಾರ್ಡ್ ಕಂಪನಿ ಅಲ್ಲ, ನಾವು ಜನರಿಗೆ ಮನರಂಜನೆ ನೀಡುವ ಕಂಪನಿ ಅಂತ. ಆ ಒಂದು ಆಲೋಚನೆ ಕಂಪನಿಯ ಭವಿಷ್ಯವನ್ನೇ ಚೇಂಜ್ ಮಾಡ್ತು. ಮುಂದೆ ನಿಂಟೆಂಡೋ ವಿಡಿಯೋ ಗೇಮ್ಸ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತು. ಆರಂಭದಲ್ಲಿ ಸಣ್ಣ ಪ್ರಯತ್ನಗಳು, ಅದಾದ ನಂತರ ಡಾಂಕಿ ಕಿಂಗ್, ಸೂಪರ್ ಮ್ಯಾರಿಯೋ, ದ ಲೆಜೆಂಡ್ ಆಫ್ ದಿ ಜಲ್ದಾ, ಪೋಕಿಮ್ಯಾನ್, ಒಂದೊಂದು ಗೇಮ್ ಚೇಂಜರ್ ಆಯಿತು. ಇವತ್ತು ಇದರ ಮಾರುಕಟ್ಟೆಯ ಮೌಲ್ಯ ಸುಮಾರು $90 ಬಿಲಿಯನ್ ಹೆಚ್ಚು. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 7.65 ಲಕ್ಷ ಕೋಟಿ. ನಿಂಟೆಂಡೋ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ, ನೀವು ಯಾವ ಉತ್ಪನ್ನವನ್ನ ಮಾರ್ತಾ ಇದ್ರಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ನಿಜವಾದ ಉದ್ದೇಶ ಏನು ಅನ್ನೋದು ಅರಿವಾಗೋದೇ ಮುಖ್ಯ. ನೆನ್ಪಿಟ್ಕೊಳ್ಳಿ, ಇನೋವೇಷನ್ ಅಂದ್ರೆ ನಿಮ್ಮ ನಿಜವಾದ ಐಡೆಂಟಿಟಿ ಬಿಟ್ಟುಕೊಡೋದಲ್ಲ, ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಹೊಸ ರೂಪದಲ್ಲಿ ಜಗತ್ತಿಗೆ ತೋರಿಸೋದು. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.